ಬಳ್ಳಾರಿ ಬಳಿಕ ಕೋಲಾರದಲ್ಲೂ ಕೂಡ ಬ್ಯಾನರ್ ಬಡಿದಾಟ. ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತರಿಗೆ ಬಿಜೆಪಿಗರ ತರಾಟೆ. ಬಳ್ಳಾರಿಯಲ್ಲಿ ಗಮನಿಸಿದ್ರೆ ಯಾವ ರೀತಿ ಬ್ಯಾನರ್ ಬಡಿದಾಟ ಆಯ್ತು, ಬ್ಯಾನರ್ ಘರ್ಷಣೆ ಆಯ್ತು ಅಂತ. ಈಗ ಕೋಲಾರದ ಸರದಿ. ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತರಿಗೆ ಬಿಜೆಪಿಗರ ತರಾಟೆ. ಏಕವಚನದಲ್ಲೇ ಪೌರಾಯುಕ್ತರಿಗೆ ಬಿಜೆಪಿಗರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಬ್ಯಾನರ್ ಗಲಾಟೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಲ್ಲಿ ಕಿತ್ತಾಡ್ಕೊಂಡಿದ್ದಾರೆ. ಮಾಜಿ ಎಂಎಲ್ಎ ಮಂಜುನಾಥ್ ಬೆಂಬಲಿಗರಿಂದ ಬ್ಯಾನರ್. ಇದಕ್ಕೆ ಹಾಲಿ ಶಾಸಕ ನಂಜೇಗೌಡ ಬೆಂಬಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಗಲಾಟೆಯ ಬೆನ್ನಲ್ಲೇ ಸ್ಥಳೀಯ ಅಧಿಕಾರಿಗಳು ಫುಲ್ ಅಲರ್ಟ್. ಬಿಜೆಪಿ ಬ್ಯಾನರ್ ತೆರವುಗೊಳಿಸಿದ ಮಾಲೂರು ನಗರಸಭೆ ಪೌರಾಯುಕ್ತ ಪ್ರದೀಪ್ ಕಚೇರಿಯಲ್ಲಿ ಹೈ ಡ್ರಾಮಾ ನಡೆದಿದೆ. ಏಕವಚನದಲ್ಲಿ ಪೌರಾಯುಕ್ತರಿಗೆ ಬಿಜೆಪಿಗರ ತರಾಟೆ. ಬಳ್ಳಾರಿಯ ಬಳಿಕ ಕೋಲಾರದಲ್ಲೂ ಕೂಡ ಈ ಒಂದು ಬ್ಯಾನರ್ ಬಡಿದಾಟ ನಡೆದಿದೆ. ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತರಿಗೆ ಬಿಜೆಪಿಗರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಯಾವ ರೀತಿ ಒಂದು ಬ್ಯಾನರ್ ಗಲಾಟೆ ಅಥವಾ ಬ್ಯಾನರ್ ಘರ್ಷಣೆ ಆಯಿತು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆ ಒಂದು ಬ್ಯಾನರ್ ಘರ್ಷಣೆಯಿಂದಾಗಿ ಒಂದು ಅಮಾಯಕ ಸಾಮಾನ್ಯ ಕಾರ್ಯಕರ್ತನ ಜೀವ ಹೋಗಿದೆ. ಇಷ್ಟಾದ್ರೂ ಕೂಡ ಬುದ್ಧಿ ಕಲ್ತಿಲ್ಲ. ಈಗ ಕೋಲಾರದಲ್ಲೂ ಕೂಡ ಈ ಒಂದು ಬ್ಯಾನರ್ ವಿಚಾರಕ್ಕೆ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಮುಂದೆ ಸಮಸ್ಯೆ ಆಗ್ಬೋದು ಅಂತ ಹೇಳಿದ್ರು. ಇವಾಗ ಅಲ್ಲ ಏನ್ ಸರಿಯಾಗಿಲ್ಲ ಅಂತ ಮಾತಾಡ್ಬೇಡ. ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಶಾಸಕರು ಅಂತ ಹಾಕಿದ್ದಾರೆ ಅಂತ ಹೇಳಿ ರಿಮೂವ್ ಮಾಡಕ್ ಹೇಳಿದ್ರು. ಮತ್ತೆ ಇಶ್ಯೂ ಆಗ್ಬೋದು ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರು ಅಂತ ಹೇಳಿ ನಿಮ್ಗೆ ಅರ್ಜಿ ಕೊಡ್ತೀನಿ ಯಾಕೆ ತೆಗ್ಸಿದ್ದು ಅವ್ರ ಮೇಲೆ ಬರ್ಕೊಡಿ. ಅವರು ಹೇಳಿದಾರೆ ನಾನು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ನಾನು ಹಂಗೆ ನೀವು ರೈಟಿಂಗ್ ಅಲ್ಲಿ ಕೊಡಿ. ಅಲ್ಲಲ್ಲ ಈಗ ಹಿಂದೆ ಯಾವ ಬ್ಯಾನರ್ ಬಿಚ್ಚಿಲ್ಲ, ಇದನ್ನು ಅದು ಒಂದೇ ಬಿಚ್ಚಿದ್ದು. ಅಷ್ಟರಲ್ಲೇ ಕಿರಣ್ ಅಲ್ಲ ನಿಮ್ಗೆ ಚೇಂಜ್ ಮಾಡಕ್ ಹೇಳಿದ್ರು. ನಾನು ಹೇಳೋ ಪ್ರೋಟೋಕಾಲ್ ಏನ್ ಪ್ರೋಟೋಕಾಲ್ ಅಂತ ಅಲ್ಲ. ಪ್ರೋಟೋಕಾಲ್ ಅಂದ್ರೆ ಏನಪ್ಪ, ಹೈರಾರ್ಕಿ ಯಾರು ಇರ್ತಾರೆ ಅವ್ರದೆಲ್ಲ ಹೈರಾರ್ಕಿ. ಏನು ಪ್ರೋಟೋಕಾಲ್ ಅಂದ್ರೆ ಯಾರು ಪ್ರಸ್ತುತ ಅಧಿಕಾರದಲ್ಲಿ ಇರ್ತಾರೆ, ಯಾರು ಪ್ರಜೆಗೂ ಪ್ರೋಟೋಕಾಲ್ ಇದೆ ಗೊತ್ತಾ ನಿಮ್ಗೆ? ಪ್ರೋಟೋಕಾಲ್ ಅಂತ ಗೊತ್ತಿರ್ತಾರೆ. ಪ್ರೋಟೋಕಾಲ್ ಇದ್ರೆ ಹಾಕ್ಬೇಕು ಅಂತಂದ್ರೆ ಏನಂತ ಪ್ರೋಟೋಕಾಲ್ ಇದ್ರೆ ಹಾಕ್ಬೇಕಲ್ಲ, ಅದನ್ನ ಅವ್ರು ಹೇಳಿದ್ರೆ ಈಗ ಅಧ್ಯಕ್ಷರು ಮಾತಾಡ್ತಾವ್ರೆ, ಮಾತಾಡ್ಲಿ ಪ್ರೋಟೋಕಾಲ್ ಇದ್ರೇನೆ ಆಗ್ಬೇಕು ಶಾಸಕರು ಅಂತ ಹಿಂಗಾಗತ್ತೆ. ನಾನ್ ಕೇಳಿದೆ ನಾವು ಮಾಲೂರಿನ ಶಾಸಕ ಅಂತ ಹಾಕಿದ್ದೀನ, ಇಲ್ಲ ಅಂದ್ರೆ ನಿಮ್ಮೆಲ್ಲ ಶಾಸಕರು ಅಂತ ಹಾಕಿದ್ದೀನ. ನನ್ನ ಶಾಸಕರು ನಮ್ಮ ಶಾಸಕರು ನಾವು ಬ್ಯಾನರ್ ಅಲ್ಲಿ ಇರೋ ನಮ್ಮ ಶಾಸಕರು ಅಂತ ನಾವು ಹಾಗೆ ಹೇಳೋದು. ಇಲ್ಲ ಸರ್, ನಾನು ಅದಕ್ಕೆ ಮಾಜಿ ಶಾಸಕ ಆಮೇಲೆ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಸದ್ಯಕ್ಕೆ ಬಳ್ಳಾರಿಯಲ್ಲಿ ಯಾವ ರೀತಿ ಬ್ಯಾನರ್ ಗಲಾಟೆ ಆಯಿತು, ಬ್ಯಾನರ್ ಘರ್ಷಣೆ ಆಯಿತು ಅದೆಲ್ಲರಿಗೂ ಕೂಡ ಗೊತ್ತಿದೆ. ಆ ಒಂದು ಬ್ಯಾನರ್ ಗಲಾಟೆಯಿಂದ ಒಂದು ಅಮಾಯಕ ಜೀವ ಬಲಿಯಾಯಿತು. ಇಷ್ಟಾದ್ರೂ ಕೂಡ ಎಚ್ಚೆತ್ಕೊಂಡಿಲ್ವಾ ಈ ಒಂದು ಕಾರ್ಯಕರ್ತರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಏನಿದು ಕೋಲಾರದಲ್ಲಿ ಬ್ಯಾನರ್ ಗಲಾಟೆ, ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ರಾಮು? ಖಂಡಿತವಾಗ್ಲೂ ಏನು ಬಳ್ಳಾರಿಯ ಬ್ಯಾನರ್ ಒಂದು ಪ್ರಕರಣ ಮಾಸುವ ಮುನ್ನವೇ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಬಹುತೇಕ ಏನು ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ್ರ ಒಂದು ಹುಟ್ಟುಹಬ್ಬ ಆಚರಣೆ ಇತ್ತು. ಆಚರಣೆ ಸಂಬಂಧ ಒಂದು ಬ್ಯಾನರ್ ಅಳವಡಿಸುವ ವಿಚಾರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ಟಾಕ್ ಫೈರ್ ಶುರುವಾಗಿರುವಂತದ್ದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗ್ತಾ ಇರುವಂತದ್ದು. ಈಗಾಗಲೇ ಕಾಂಗ್ರೆಸ್ನ ಹಾಲಿ ಶಾಸಕ ನಂಜೇಗೌಡ ಹಾಗೂ ಬಿಜೆಪಿ ಮಾಜಿ ಶಾಸಕ ಮಂಜುನಾಥ್ ಗೌಡ್ರ ವಿರುದ್ಧ ಈ ಒಂದು ಬ್ಯಾನರ್ ಗಲಾಟೆ ಶುರುವಾಗಿರುವಂತದ್ದು. ಈಗಾಗಲೇ ಏನು ಕಳೆದ 6ನೇ ತಾರೀಕು ಒಂದು ಬಿಜೆಪಿಯ ಒಂದು ಮಂಜುನಾಥ್ ಗೌಡ್ರ ಆಚರಣೆ ಇತ್ತು. ಆಚರಣೆ ಆಗುವಂತಹ ಸಂದರ್ಭದಲ್ಲಿ ಒಂದು ವಿಚಾರ ಗಮನಕ್ಕೆ ಬಂದಿರುವಂತದ್ದು. ಇನ್ನು ಇದಕ್ಕೆ ಶಾಸಕ ಹಾಗೂ ಮಾಜಿ ಶಾಸಕರ ಬೆಂಬಲಿಗರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾನೇ ಶುರು ಆಗಿರುವಂತದ್ದು. ಈಗ ನಗರಸಭೆಯ ಪೌರಾಯುಕ್ತರಿಗೆ ಒಂದು ಗ್ರಾವ ಹಾಕೊಳ್ಳುವಂಥದ್ದು ಮತ್ತೆ ಅವರ ನಮ್ಮ ಬ್ಯಾನರ್ ನ ತೆಗೆಯೋದಕ್ಕೆ ಯಾವ ತರ ತೆಗೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಗಲಾಟೆ ಶುರು ಆಗಿರುವಂತದ್ದು. ಈಗಾಗಲೇ ಬಿಜೆಪಿಯ ಬ್ಯಾನರ್ ತೆರವುಗೊಳಿಸಿರುವಂತ ನಗರಸಭೆ ಒಂದು ಬಿಜೆಪಿ ಕಾರ್ಯಕರ್ತರಿಂದ ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆ ನಡೆದಿರುವಂತಹ ಪ್ರಕರಣಕ್ಕೆ ಈ ಘಟನೆ ಸಾಕ್ಷಿಯಾಗುವಂತದ್ದು. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ವರ್ತನಿಸಿದ್ರು ಮತ್ತು ಸಾವು ನೋವು ಸಂಭವಿಸ್ತಿದ್ರು ಕೂಡ ಇಷ್ಟೆಲ್ಲ ಆಯಾಮಗಳಲ್ಲಿ ನೋಡ್ತಾ ಇದ್ರು ಸಹಿತ ಇನ್ನೂ ಎಚ್ಚೆತ್ಕೊಂಡಿಲ್ಲ ಕಾರ್ಯಕರ್ತರು. ಮತ್ತೆ ಎಲ್ಲೋ ಒಂದ್ ಕಡೆ ಒಂದು ಪಕ್ಷ ಒಂದು ವಿಚಾರಗಳಲ್ಲಿ ಈ ಕಾರ್ಯಕರ್ತರು ಎಲ್ಲೋ ಒಂದ್ ಕಡೆ ಮೂಗು ತೋರಿಸಿ ಒಂದು ತಮ್ಮ ಪ್ರಾಣವನ್ನು ಕಳ್ಕೊಂತ ಇದ್ರು ಸಹಿತ
ಇಲ್ಲಿಯ ತನಕ ಕಾರ್ಯಕರ್ತರು ಎಚ್ಚೆತ್ಕೊಳ್ತಿರುವಂತದ್ದು ವ್ಯಾಪಕ ಖಂಡನೆ ಅಂತ ವಿಚಾರ ಇದಾಗಿರುವಂತದ್ದು. ಏನು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಏನು ದೊಡ್ಡ ಮಟ್ಟದಲ್ಲಿ ಒಂದು ಕೋಲಾರ ಜಿಲ್ಲೆಯ ಒಂದು ಭಾಗದಲ್ಲಿ ಒಂದು ಹೈಡ್ರಾಮಾ ಶುರು ಆಗಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.